ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ರೈತರ ಖಾತೆಗೆ ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಿದೆ. ಹೌದು, ಈ 5 ಜಿಲ್ಲೆಯ ರೈತರಿಗೆ ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಿದೆ. ಹೌದು, ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗೆ ಜಮಾ ಆಗಿದೆ? ಪ್ರತಿ ಹೆಕ್ಟರ್ಗೆ 21,000 ರೂಪಾಯಿ ಜಮಾ ಆಗಿದೆ ಎಂದು ತಿಳಿಸಲಾಗಿದೆ. ಹಾಗಾದ್ರೆ ನಿಮಗೂ ಎಷ್ಟು ಜಮಾ ಆಗಿದೆ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮಗೆ ನಿಮ್ಮ ಖಾತೆಗೆ ಇನ್ನು ಎಷ್ಟು ಜಮಾ ಆಗಲಿದೆ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಊರು ಯಾವುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ರಾಜ್ಯದ ರೈತರಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಉತ್ತರ ಕರ್ನಾಟಕದ ರೈತರಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು. ಹೌದು, ಕಳೆದ ಮುಂಗಾರು ಹಂಗಾಮಿನಲ್ಲಿ ಯಾರೆಲ್ಲ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆ ಮಾಡಿಸಿದ್ದೀರೋ ಅಂಥವರ ಪಾಲಿಗೆ ಇವತ್ತು ಶುಭ ಅಂತಾನೆ ಹೇಳಬಹುದು. ಯಾಕಂದ್ರೆ ರೈತರು ಕಾಯ್ತಾ ಇದ್ದ ಬೆಳೆ ವಿಮಾ ಹಣ ಅಥವಾ ಇನ್ಸೂರೆನ್ಸ್ ಬಿಡುಗಡೆ ಆಗುವ ಪ್ರಕ್ರಿಯೆ ಇವತ್ತಿನಿಂದ ಅಧಿಕೃತವಾಗಿ ಆರಂಭವಾಗಿದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಯವರಿಗೆ ಮೊದಲು ಹಣ ಬರ್ತಾ ಇದೆ, ಒಂದು ಎಕರೆಗೆ ಅಥವಾ ಹೆಕ್ಟರ್ಗೆ ಎಷ್ಟು ಹಣ ಜಮಾ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಈ ಬಾರಿ ಮಾಡಿರುವ ಹೊಸ ಬದಲಾವಣೆ ಏನು, ನಿಮ್ಮ ಹೆಸರನ್ನ ಪಟ್ಟಿಯಲ್ಲಿ ಚೆಕ್ ಮಾಡೋದು ಹೇಗೆ, ಈ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಈ ಬಾರಿ ಬೆಳೆ ವಿಮಾ ಹಣವನ್ನ ಕೇಂದ್ರ ಸರ್ಕಾರ ನೇರವಾಗಿ ರೈತರ ಖಾತೆಗೆ ಡಿಬಿಟಿ ಮೂಲಕ ಹಾಕ್ತಾ ಇದೆ. ಹೌದು, ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹಣ ಕಳಿಸಿ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣ ಸೇರಿಸಿ ಆಮೇಲೆ ವಿಮಾ ಕಂಪನಿಗಳ ಮೂಲಕ ರೈತರಿಗೆ ತಲುಪೋಕೆ ತಡವಾಗ್ತಾ ಇತ್ತು. ಆದ್ರೆ ಈ ಬಾರಿ ಆ ತೊಂದರೆ ಇಲ್ಲ. ಕೇಂದ್ರ ಸರ್ಕಾರವೇ ನೇರವಾಗಿ ವಿಮಾ ಕಂಪನಿಗಳ ಮೂಲಕ ರೈತರ ಖಾತೆಗೆ ಹಣ ವರ್ಗಾವಣೆ ಮಾಡಲು ನಿರ್ಧಾರ ಮಾಡಿದೆ. ಇದರಿಂದ ರೈತರಿಗೆ ಯಾವುದೇ ವಿಳಂಬವಿಲ್ಲದೆ ಹಣ ಸಿಗಲಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ 16,050 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದೆ. ಈಗ ಎಲ್ಲರ ಪ್ರಶ್ನೆ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಮೊದಲ ಹಂತದಲ್ಲಿ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬೀದರ, ರಾಯಚೂರು, ಗದಗ ಮತ್ತು ಬೆಳಗಾವಿ ಸೇರಿದಂತೆ ಒಟ್ಟು 7 ರಿಂದ 8 ಜಿಲ್ಲೆಗಳ ರೈತರಿಗೆ ಇವತ್ತಿನಿಂದಲೇ ಹಣ ಜಮಾ ಆಗುವ ಪ್ರಕ್ರಿಯೆ ಶುರುವಾಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಷ್ಟರಲ್ಲೇ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುವ ಸಾಧ್ಯತೆ ಇದೆ. ಇನ್ನು ಹಣದ ಲೆಕ್ಕಾಚಾರ ಬರೋದಾದ್ರೆ NDRF ನಿಯಮದ ಪ್ರಕಾರ ಪರಿಹಾರ ನಿಧಿ ಈ ರೀತಿ ನಿಗದಿ ಮಾಡಲಾಗಿದೆ. ಕುಸ್ಕಿ ಜಮೀನಿನ ರೈತರಿಗೆ ಪ್ರತಿ ಹೆಕ್ಟರ್ಗೆ ಸುಮಾರು 8,000 ರಿಂದ 9,000 ರೂಪಾಯಿವರೆಗೆ ಬೆಳೆ ವಿಮಾ ಹಣ ಸಿಗಲಿದೆ. ಇನ್ನು ನೀರಾವರಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಇವರಿಗೆ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಅಂದ್ರೆ ಸುಮಾರು 12,000 ರಿಂದ 14,400 ರೂಪಾಯಿ ಸಿಗಲಿದೆ. ಕೆಲವು ವಿಶೇಷ ವಾಣಿಜ್ಯ ಬೆಳೆಗಳಿಗೆ ಅಥವಾ ತೋಟಗಾರಿಕಾ ಬೆಳೆಗಳಿಗೆ 21,000 ರಿಂದ 23,000 ರೂಪಾಯಿಗಳವರೆಗೆ ಪರಿಹಾರ ಸಿಗುವ ಲಕ್ಷಣಗಳಿವೆ. ಇದು ಯಾವ ಬೆಳೆ ಮತ್ತು ಹಾನಿಯ ಪ್ರಮಾಣದ ಮೇಲೆ ನಿರ್ಧಾರವಾಗುತ್ತೆ. ಇನ್ನು ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನಾವು ಹವಾಮಾನ ಆಧಾರಿತ ಬೆಳೆ ವಿಮೆ ಮಾಡಿಸಿದ್ದೇವೆ, ನಮಗೇನು ಕತೆ ಅಂತ. ನಿಮಗೂ ಕೂಡ ಸಿಹಿ ಸುದ್ದಿ ಇದೆ. ಕೇಂದ್ರ ಸರ್ಕಾರ ಸ್ಪಷ್ಟ ಸೂಚನೆ ನೀಡಿದೆ. ಇನ್ನು 1 ವಾರದ ಒಳಗಾಗಿ ಹವಾಮಾನ ಆಧಾರಿತ ಬೆಳೆ ವಿಮಾ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಳೆ ಮಾಪನ ಕೇಂದ್ರದ ವರದಿ ಆಧಾರದ ಮೇಲೆ ಈ ಬಾರಿ ಹೆಚ್ಚಿನ ಪರಿಹಾರ ಸಿಗುವ ಭರವಸೆ ಇದೆ. ಹೋದ ಸಲ ಕಮ್ಮಿ ಬಂದಿತ್ತು, ಆದರೆ ಈ ಸಲ ಸರಿಯಾದ ಲೆಕ್ಕಾಚಾರ ಮಾಡಿ ಹಣ ಹಾಕ್ತಾರೆ. ರೈತ ಬಂದವರೇ, ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ತಿಳಿಯಲು ನೀವು ಬ್ಯಾಂಕ್ಗೆ ಹೋಗಬೇಕು ಅಂತಿಲ್ಲ. ನಿಮ್ಮ ಮೊಬೈಲಲ್ಲಿ ಪರಿಹಾರ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ ಅಥವಾ ಸರ್ವೆ ನಂಬರ್ ಹಾಕಿದ್ರೆ ನಿಮ್ಮ ಸ್ಟೇಟಸ್ ಗೊತ್ತಾಗುತ್ತೆ. ಅಥವಾ ಡಿಬಿಟಿ ಕರ್ನಾಟಕ ಆ್ಯಪ್ನಲ್ಲೂ ಕೂಡ ಚೆಕ್ ಮಾಡ್ಕೊಳ್ಬಹುದು. ಕೊನೆಯದಾಗಿ ಈಗಾಗಲೇ ಅರ್ಹ ರೈತರ ಪಟ್ಟಿ ಕೂಡ ರೆಡಿ ಆಗಿದೆ. ಯಾರಿಗೆಲ್ಲ ಹಣ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಬಾರದಿದ್ರೆ ಗಾಬರಿ ಆಗಬೇಡಿ, ಇನ್ನೂ ಕೂಡ 1 ವಾರ ಟೈಮ್ ಇದೆ. ಹಂತ ಹಂತವಾಗಿ ಎಲ್ಲರ ಖಾತೆ ಕೂಡ ಜಮಾ ಆಗಲಿದೆ. ಸ್ನೇಹಿತರೆ, ಬಹಳಷ್ಟು ರೈತರಿಗೆ ತಮ್ಮ ಬೆಳೆ ವಿಮಾ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ಕೂಡ ಇನ್ನೂ ಗೊಂದಲ ಇದೆ. ಬರೀ ಹಣ ಬಂದಿಲ್ಲ ಅಂತ ಚಿಂತೆ ಮಾಡೋದು ಬದಲು ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಿ. ಇದಕ್ಕಾಗಿ ಕರ್ನಾಟಕ ಸರ್ಕಾರ ಸಂರಕ್ಷಣಾ ಅನ್ನೋ ಪ್ರತ್ಯಕ್ಷ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ಗೂಗಲ್ ಅಲ್ಲಿ ಸಂಸ್ಕರಣಾ ಕರ್ನಾಟಕ ಅಂತ ಟೈಪ್ ಮಾಡಿ, ಅಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು ವರ್ಷವನ್ನ ಸೆಲೆಕ್ಟ್ ಮಾಡಬೇಕು. ಅಲ್ಲಿ 2025 ಮತ್ತು 26 ಅಂತ ಹಾಕಿ ಆಮೇಲೆ ಋತು ಇದ್ದಲ್ಲಿ ಖಾರಿಫ್ ಎಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಗೋ ಅಂತ ಕೊಟ್ರೆ ನಿಮ್ಮ ಸರ್ವೆ ನಂಬರ್ ಕೇಳುತ್ತೆ. ಸರ್ವೆ ನಂಬರ್ ಹಾಕಿದ ತಕ್ಷಣ ನಿಮ್ಮ ಅರ್ಜಿ ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಅಲ್ಲಿ UTR ನಂಬರ್ ಅಂತ ಬಂದ್ರೆ ಹಣ ಜಮಾ ಆಗಿದೆ ಅಂತ ಅರ್ಥ. ಹಣ ಬಾರದೆ ಇರೋದಕ್ಕೆ ಮುಖ್ಯ ಕಾರಣಗಳು ಏನು? ಹೌದು,
ಮೊದಲನೇದಾಗಿ ಈಗ ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಮ ಪಕ್ಕದ ಹೊಲದವರಿಗೆ ಹಣ ಬಂದಿರುತ್ತೆ ಆದ್ರೆ ನಿಮಗೆ ಬಂದಿರಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿದೆ ನೋಡಿ. ಹೆಸರು ಮ್ಯಾಚ್ ಆಗದೆ ಇರೋದಕ್ಕೆ ಇದು ಬಹುಮುಖ್ಯ ಕಾರಣವಾಗಿದೆ. ನಾನು ಆಗ್ಲೇ ಹೇಳಿದ ಹಾಗೆ ಪಹಣಿಯಲ್ಲಿರುವ ಹೆಸರು ಮತ್ತು ಬ್ಯಾಂಕ್ ಪಾಸ್ಬುಕ್ ನಲ್ಲಿರುವ ಹೆಸರು ಒಂದೇ ಆಗಿರಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಕಂಪ್ಯೂಟರ್ ತಗೊಳ್ಳೋದಿಲ್ಲ. ಇನ್ನು FID ಹೊಂದಿರಬೇಕು. ನಂತರ NPC ಮ್ಯಾಪಿಂಗ್ ಆಗಿರಬೇಕು. ಇದಿಷ್ಟು ಆಗಿದ್ರೆ ನಿಮಗೆ ಬೆಳೆ ವಿಮಾ ಹಾಗೂ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ. ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇನ್ಯಾರಿಗಾದ್ರೂ ಹಣ ಜಮಾ ಆಗದೇ ಇದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಬೇರೆ ರೈತರು ಕೂಡ ಭರವಸೆ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ FID ಮಾಡಿಸೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.